ಹೆಲೋ ಆಲ್, ವೆಲ್ಕಮ್ ಟು ಮೈ ಫ್ರೈಡೇ ವ್ಲಾಗ್. ಇವತ್ತು ಎದ್ದೇಳೋದು ಸ್ವಲ್ಪ ಲೇಟ್ ಆಯಿತು. ಅದರಿಂದ 9 ಗಂಟೆ ಅಷ್ಟರಲ್ಲಿ ಏನಾದರೂ ಸ್ವಲ್ಪ ಕ್ವಿಕ್ಕಾಗಿ ಬ್ರೇಕ್ಫಾಸ್ಟ್ ಮಾಡಲೇಬೇಕು. ಲಂಚ್ ಬಾಕ್ಸ್ ಕೂಡ ಪ್ರಿಪೇರ್ ಮಾಡ್ಕೋಬೇಕು. ಅದಕ್ಕೆ ಬೇಗ ಬೇಗ ಮಾಡ್ತಿದ್ದೀನಿ. ಮಾರ್ನಿಂಗ್ ಎದ್ದ ತಕ್ಷಣ ಹಾಟ್ ವಾಟರ್ ಅಂತೂ ಮಿಸ್ ಮಾಡೋಂಗೇ ಇಲ್ಲ. ಅದಾದಮೇಲೆ ನನ್ನ ಮಗಳಿಗೆ ಒಂದು ಆಮ್ಲೆಟ್ ಸ್ಮಾಲ್. ಸೊ ಇಲ್ಲಿ ಬಂದು ಅದೇ ಆರಿಗೇನೋ ಹಾಕಬೇಕು ಅಂತ ಆಗ್ತಿದೆ. ಅದಾದಮೇಲೆ ಇವತ್ತಿನ ಬ್ರೇಕ್ಫಾಸ್ಟ್ ಮೆನು ಬಂದು ಬಾಯ್ಲ್ಡ್ ಎಗ್ಸ್ ಆ್ಯಂಡ್ ರಾಗಿ ಗಂಜಿ. ರಾಗಿ ಹಿಟ್ಟು, ಇದಕ್ಕೆ ರಾಗಿ ಮುದ್ದೆಗೆ ಮಾಡ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಫೈನ್ ಪೌಡ್ರ್ ಆಗಿರಬೇಕು. ಸೊ ನಾವು ರಾಗಿ ಮುದ್ದೆಗೆ ಏನು ಪೌಡ್ರ್ ಮಾಡ್ಕೋತೀವಿ ಅದನ್ನು ಬಟ್ಟೆಯಲ್ಲಿ ಸೋದಿಸ್ಕೊಂಡ್ರೆ ಸಾಕು. ಅದನ್ನು ಸ್ಟೋರ್ ಮಾಡಿ ಒಂದು ದಪ್ಪದಲ್ಲಿ ಇಟ್ಕೊಂಡ್ರೆ ಅದನ್ನೇ ನಾವು ಯೂಸ್ ಮಾಡ್ಕೋಬೋದು. ಒಂದು 2 ಸ್ಪೂನ್ ಹಾಕ್ಕೊಂಡ್ರೆ ಸಾಕು, ಆರಾಮ್ಸೆ 2 ಲೋಟ ಆಗುತ್ತೆ ಗಂಜಿ. ಸೊ ಇದನ್ನು ಫಸ್ಟು ನೀರಲ್ಲಿ ಲಂಪ್ಸ್ ಇಲ್ದಂಗೆ ಬೀಟ್ ಮಾಡಿಕೊಂಡು ಆಮೇಲೆ ಎಷ್ಟು ಬೇಕೋ ಅಷ್ಟು ವಾಟ್ರ್ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಬಾಯ್ಲ್ ಆಗಬೇಕು. ಅಷ್ಟೇ. ಇದಕ್ಕೆ ನೀವು ಸಾಲ್ಟ್, ಶುಗರ್, ಜಾಗರಿ ಏನು ಬೇಕಾದರೂ ಆ್ಯಡ್ ಮಾಡ್ಕೊಂಡು ಕುಡಿಬೋದು. ಅಥವಾ ಇದು ತಣ್ಣಗಾದಮೇಲೆ ಮಜ್ಜಿಗೆ ಮಾಡಿ ಹಾಫ್ ಗಂಜಿ ಹಾಫ್ ಮಜ್ಜಿಗೆ ಹಾಕ್ಕೊಂಡಾದರೂ ಮಿಕ್ಸ್ ಮಾಡಿಕೊಂಡು ಕುಡಿಬೋದು. ಅದಿನ್ನೂ ತಂಪು. ಮತ್ತು ಲಂಚ್ ಬಾಕ್ಸ್ಗೆ ನಾನು ಟೊಮೊಟೊ ಗೊಜ್ಜು ಮತ್ತು ಪಡ್ಡು ಮಾಡ್ತಾಯಿದ್ದೀನಿ. ಸೊ ಅದೇ ಬೇಗ ಕ್ವಿಕ್ಕಾಗಿ ಆಗೋದೀಗ. ಸೊ ಟೊಮೊಟೊ ಗೊಜ್ಜಿಗೆ ಆನಿಯನ್ನು ಒಂದು 3 ಟೊಮೊಟೊ ತೊಗೊಂಡಿದ್ದೀನಿ. ನಾರ್ಮಲಾಗಿ ಒಗ್ಗರಣೆಗೆ ಹಾಕಿ ಆನಿಯನ್ನು, ಟೊಮೊಟೊ ತುಂಬ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಬಾಯ್ಲ್ ಆಗೋದಕ್ಕೆ ಬಿಟ್ಟು ಆಮೇಲೆ ಅದನ್ನು ಸ್ಮ್ಯಾಶ್ ಮಾಡಿ ಅದಕ್ಕೆ ಚಿಲ್ಲಿ ಪೌಡರ್ ಮತ್ತು ಒಂದು 1/4 ಟೀ ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ಕೊಂಡಿದ್ದೀನಿ. ಅಷ್ಟೇ. ಇದನ್ನು ಮಿಕ್ಸ್ ಮಾಡಿ ನಿಮಗೆ ಬೇಕಿದ್ದರೆ ವಾಟರ್ ಆ್ಯಡ್ ಮಾಡ್ಬೋದು. ವಾಟರ್ ಸ್ವಲ್ಪ ಆ್ಯಡ್ ಮಾಡಿ ಸೊ ಟೇಸ್ಟ್ ಚೆಕ್ ಮಾಡಿಬಿಟ್ಟು ಸ್ವಲ್ಪ ಬಾಯ್ಲ್ ಆಗಿದ ತಕ್ಷಣ ಯು ಕ್ಯಾನ್ ಸರ್ವ್ ಇಟ್. ಅಷ್ಟೇ. ಪಡ್ಡುಗೆ ನಾನಿಲ್ಲಿ ದೋಸೆ ಹಿಟ್ಟಿಗೆ ಸ್ವಲ್ಪ ಒಗ್ಗರಣೆಗೆ ಹಾಕಿದ್ದೀನಿ. ಲೈಕ್ ಎಣ್ಣೆ, ಸಾಸಿವೆ, ಕರಿಬೇವು, ಆನಿಯನ್ನು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಹಾಕ್ಕೊಂಡು ಆ್ಯಡ್ ಮಾಡಿಬಿಟ್ಟು ಆಮೇಲೆ ನಾನು ಪಡ್ಡು ಹಾಕ್ತಿರೋದು. ಇನ್ ಕೇಸ್ ಗ್ರೀನ್ ಚಿಲ್ಲಿ ಆ್ಯಡ್ ಮಾಡೋಂಗಿದ್ರೆ ಮಾಡ್ಕೋಬೋದು. ನಮ್ಮ ಮನೇಲಿ ಪಾಪು ತಿನ್ನುತ್ತೆ ಅಂತ ನಾವು ಗ್ರೀನ್ ಚಿಲ್ಲಿ ಆ್ಯಡ್ ಮಾಡಲ್ಲ. ಸೊ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಓಕೆ, ನನ್ನ ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಎರಡೂ ರೆಡಿ ಆಯಿತು. ನಾಳೆ ಸಿಗೋಣ. ಬಾಯ್.